ನಾಯಕರು ಪ್ರೀತಿಯ ಉಪಮುಖ್ಯಮಂತ್ರಿಗಳನ್ನ ಸ್ವಾಭಿಮಾನದ ಚಪ್ಪಾಳೆಗಳೊಂದಿಗೆ ಮಾಗಡಿಗೆ ಬರಮಾಡಿಕೊಳ್ಳೋಣ. ಯಾವ ಡಿಕೆನೂ ಬೇಡ, ತಟ್ಟೆ ಮೇಲೆ ವೋಟ್ ಕರೆಕ್ಟಾಗಿ ಹಾಕಿ ಸಾಕು. ಬಂಧುಗಳೇ, ನಿಮ್ಮ ಜನಪ್ರಿಯ ಶಾಸಕರಾದಂಥ ಬಾಲಕೃಷ್ಣರವರೇ, ಡಿ.ಕೆ. ಸುರೇಶ್ ರವರೇ, ರಂಗನಾಥ್ ರವರೇ, ಅಶೋಕ್ ರವರೇ, ರಾಜು ರವರೇ, ನಮ್ಮ ರಾಮನಗರ ಮಾಜಿ ಶಾಸಕರು, BMTC ಉಪಾಧ್ಯಕ್ಷರಾದಂಥ ನಿಕೇತ್ ರಾಜ್ ರವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು KCC ರೇಷ್ಮೆ ನಮ್ಮ ಮೈಸೂರು ಸಿಲ್ಕ್ ವೈಸ್ ಚೇರ್ಮನ್ರಾದಂಥ ನಮ್ಮ ಗಂಗಾಧರ್ ಅವರೇ, ಮಹೇಶ್ ಅವರೇ, ನಮ್ಮ MD CNL DC ಅವರೇ, SP ಅವರೇ, CEO ಅವರೇ, ಎಲ್ಲ ಹಿರಿಯ ಮುಖಂಡರುಗಳೇ, ಕಾರ್ಯಕರ್ತರುಗಳೇ, ಅಧಿಕಾರಿಗಳೇ, ಮಾಧ್ಯಮ ಮಿತ್ರರೇ, ಇದು ಬಹಳ ಅತಿ ಪ್ರಿಯವಾದಂಥ ಒಂದು ದೊಡ್ಡ ಕಾರ್ಯಕ್ರಮ, ಇತಿಹಾಸ ಪುಟಕ್ಕೆ ಸೇರುವಂಥ ಒಂದು ಕಾರ್ಯಕ್ರಮ. ಬಾಲಕೃಷ್ಣರವರ ಮಾತುಗಳು, ರಂಗನಾಥ್ ಮಾತು, ಸುರೇಶ್ ಮಾತು ಎಲ್ಲ ಕೇಳಿದ್ರಿ. ನಾವೆಲ್ಲ ಟಿವಿಲಿ ನೋಡ್ತೀವಿ, ಈಗೂ ಉಂಟೆ ಅಂತ ಕಾರ್ಯಕ್ರಮ ನೋಡಿದಿರ, ಈಗೂ ಉಂಟೆ ಅಂತ. ಸೊ ಹಂಗೆ ಈಗ ನಾನು ನಿಂತಿರೋದು ನಾಳೆ ಕೆಲಸ ಮಾಡ್ತೀನಿ ಅಂತ ಭವಿಷ್ಯ ಹೇಳ್ತಾ ಇಲ್ಲ ನಾನು. ಕೆಲವರೆಲ್ಲ ಇಲ್ಲಿ ಬಂದು MLA ಆಗಿ, MP ಆಗಿ, ಚೀಫ್ ಮಿನಿಸ್ಟರ್ ಆಗಿ ದೊಡ್ಡ ದೊಡ್ಡ ಸ್ಥಾನಕ್ಕೆಲ್ಲ ಹೋಗಿ ಬರೀ ಬಣ್ಣ, ಬುಡಬುಡಕ್ಕೆ ಬಣ್ಣ ತೋರಿಸ್ತಾ ಇದ್ರು. ನಾನು ಹೆಸರು ಹೇಳಕ್ಕೆ ಹೋಗೋದಿಲ್ಲ. ನಮ್ಮ ಕೆಲಸ ಹೆಂಗೆ ಅಂದರೆ, ನಾಳೆ ಕೆಲಸ ಮಾಡ್ತೀವಿ ಅನ್ನೋದೇ ಒಂದು ದೊಡ್ಡ ಶತ್ರುತ್ವ, ಇವತ್ತು ಮಾಡ್ತೀವಿ ಅನ್ನೋದೇ ಒಂದು ಮಿತ್ರತ್ವ. ಹಂಗೆ ನಾಳೆ ಯಾರು ಇರ್ತಾರೋ ಏನೋ ಗೊತ್ತಿಲ್ಲ. ಈಗ ಅಧಿಕಾರ ಇದ್ದಾಗ ನಾವು ಏನು ಮಾಡ್ದೋ ಅನ್ನೋದು ಬಹಳ ಮುಖ್ಯ. ನೀವು ಕೇಳಬೇಕು, ಯಾವುದೇ ರಾಜಕಾರಣಿ ನೀವು ಬಂದಾಗ, 5 ವರ್ಷಕ್ಕೊಂದ್ಸತಿ ಬಂದಾಗ ನಿಮಗೆ ಹೋಟ್ಲುಗಳಲ್ಲಿ ಸ್ನೇಹಿತರು, ಮದುವೆಗಳಲ್ಲಿ ಎಲ್ಲ ಸಿಗ್ತಾರೆ. ಒಂದು ಲೆಕ್ಕಾಚಾರ ಹಾಕ್ಬೇಕು, ನೀವು ಕೇಳಬೇಕು, ಆಯ್ತಪ್ಪ ನಾವು ಬಾಲಕೃಷ್ಣನ ಹಿಂದೆ ಕಾಂಗ್ರೆಸ್ ಸೇರ್ಕೊಂಡು, ನೀವೆಲ್ಲ ಜನತಾದಳದಲ್ಲಿ ಸೇರ್ಕೊಂಡಿದ್ದೀರಿ, ಈಗ ನಿಮ್ಮ ಕಾಲದಲ್ಲಿ ಏನಾಯಿತು, ನಮ್ಮ ಕಾಲದಲ್ಲಿ ಏನಾಯಿತು ಅದನ್ನು ಲೆಕ್ಕಾಚಾರ ನೀವೇ ಹಾಕಬೇಕು, ಅವ್ರಿಗೆ ಬಿಡಬೇಕು ಅದನ್ನು. ಈಗ ಅಧಿಕಾರ ಯಾರಿಗಿರಲಿಲ್ಲ? ಅಧಿಕಾರ ಇತ್ತಲ್ಲ, ದಳದ ಮುಖ್ಯಮಂತ್ರಿಗೂ ಇತ್ತು, ಪ್ರಧಾನಮಂತ್ರಿಗಳಿಗೂ ಇತ್ತು, ಎಲ್ಲರಿಗೂ ಅಧಿಕಾರ ಇತ್ತು. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಏನು ಸಾಕ್ಷಿ ಗುಡ್ಡೆಗಳನ್ನು ಬಿಟ್ಟು ಹೋಗಿದ್ದೀವಿ ಅಂತ. ಈಗ ನಾವು ಈ ಮಾಗಡಿ ತಾಲೂಕಿಗೆ ಅಲ್ಲ ರೀ, ನೀರು ತರ್ತಾ ಇದ್ದೀವಿ, ಭೂಮಿ ಮಟ್ಟ, ಭೂಮಿ ಅಂತರ್ಜಲ ಹೆಚ್ಚಲಿ ಅಂತ. ಈ ಮಾಗಡಿಗೆ ಈ ಎತ್ತರವಾಗಿದೆ, ಗುಡ್ಡಗಾಡು ಪ್ರದೇಶ ಅಂತೇಳಿ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಕೆಂಪೇಗೌಡನ ಜಿಲ್ಲೆ ಅಲ್ವಾ, ಇದನ್ನ ರಾಮನಗರ ಜಿಲ್ಲೆ ಅಂತ ಮಾಡಿದ್ರು. ನಾನು ಆಗ ಹೇಳಿದೆ, ಯಾಕ್ರಿ ನಮ್ಮ ಹೆಸರನ್ನ ಯಾಕಪ್ಪ ತೆಗೆದಾಕ್ತಾ ಇದೆಯಾ ನೀನು? ನಮ್ಮ ಹೆಸರು, ನಾನು ಜಿಲ್ಲಾ ಪಂಚಾಯತಿ ಮೆಂಬರ್ ನಿಂತಿದ್ದೆ, ನಾನು ಕಲ್ಪನಾ, ಇಲ್ಲೆಲ್ಲ ಕಲ್ಪನಾ ಕೂತಳೆ ಎಲ್ಲ. ನಾವಿದ್ದಾಗ ನಮ್ಮದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂತಿತ್ತು. ಈಗ ಸುರೇಶು MP ಆಗಿದ್ರು, ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನೀನು ರಾಮನಗರ ಅಂತ ಇಡಬೇಡ, ರಾಮನಗರ ಹೆಡ್ ಕ್ವಾರ್ಟರ್ಸಲ್ಲಿ ಇರಲಿ, ನಮ್ಮ ಬೆಂಗಳೂರು ಹೆಸರನ್ನ, ಸ್ವಾಭಿಮಾನನ ಹಾಳು ಮಾಡಬೇಡಪ್ಪ ಅಂತ ಹೇಳಿದೆ. ಅವ್ರದ್ದೇನೋ ಲೆಕ್ಕಾಚಾರ, ನೀವು ನನಗೆ ಅಧಿಕಾರ ವಾಪಸ್ ಕೊಟ್ಬಿಟ್ರಿ ನೀವು. ಈಗ ಅದಕ್ಕೆ ಚೇಂಜ್ ಮಾಡಿದ್ವಿ, ಅದು ನಮ್ಮ ಹೆಸರನ್ನ, ಏನು ನಮ್ಮ ಹೆಸರಿತ್ತು ಕೆಂಪೇಗೌಡನ ಜಿಲ್ಲೆ, ಈಗ ಬೆಂಗಳೂರು ದಕ್ಷಿಣ ಜಿಲ್ಲೆ, ಬೆಂಗಳೂರು ಜಿಲ್ಲೆ ಅಂತ ಏನು ಇವತ್ತಿತ್ತು ಅದನ್ನು ವಾಪಸ್ ಉಳಿಸುವಂಥ ಕೆಲಸ ಮಾಡಿದ್ದೀವಿ. ಜಯರಾಮು, ನಿಮ್ಮೂರು ಜಮೀನು ಬೆಲೆ ಎಷ್ಟಪ್ಪ?
ಮೇನ್ ರೋಡ್ ಇವನು ಹೇಳ್ತಾವನ್ ತಮ್ಮಾಜಿ, ಮೇನ್ ರೋಡ್ 1.5 ಕೋಟಿ ಅಂತೆ, ಒಳಗಡೆ 75 ಲಕ್ಷ ಅಂತೆ. 5 ವರ್ಷದಿಂದ ಎಷ್ಟಿತ್ರಿ? 5 ಲಕ್ಷ, 1 ಲಕ್ಷ, 2 ಲಕ್ಷ, 3 ಲಕ್ಷ ಇತ್ತು. ನಿಮ್ಮ ಪ್ರತಿಯೊಂದು ಕುಟುಂಬಕ್ಕೂ ಒಂದು ತೀರ್ಮಾನ ಇವತ್ತು ಬಿಡದಿಲಿ 2.5 ಕೋಟಿ ರೂಪಾಯಿ ತೀರ್ಮಾನ ಮಾಡಿದ್ದೀನಿ. ಕುಮಾರಸ್ವಾಮಿ ಜಮೀನು ತಗೊಂಡಿದ್ರಲ್ಲಿ 6,000ಕ್ಕೆ 7,000 ರೂಪಾಯಿಗೆ ಒಂದೊಂದು ಎಕರೆನ. ನಾನು 7-8 ಲಕ್ಷಕ್ಕೆ ತಗೊಂಡಿದ್ದೀನಿ ಅಲ್ಲಿ ಒಂದೊಂದು ಎಕರೆನ. ನಂದು ಒಂದು 10-20 ಲಕ್ಷ, 10 ಎಕರೆ 20 ಎಕರೆ ಅಲ್ಲಿ ಬಿಡದಿ ಹೋಬಳಿಲಿ ಜಮೀನದೆ. ಇವತ್ತು 2.5 ಕೋಟಿ ರೂಪಾಯಿ ತೀರ್ಮಾನ ಅಲ್ಲೂ ಮಾಡಿದ್ದೀವಿ ಸರ್ಕಾರ ತೆಗೆದುಕೊಳ್ಳೋಕ್ಕೆ ಪಕ್ಕದಲ್ಲೇನೆ. ಕುಮಾರಸ್ವಾಮಿ ತೆಗೆದುಕೊಂಡೋದಕ್ಕೂ 2.5 ಕೋಟಿ ಕೊಡ್ತಾ ಇದ್ದೀವಿ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ತೀರ್ಮಾನ ಅಧಿಕಾರಕ್ಕೆ ಬಂದಾಗ ನಿಮ್ಮ ಜೋಬಕ್ಕೆ ನೀವು ದುಡ್ಡು ಹಾಕೋಕೆ ನನ್ನ ಕೈಲಿ ಆಗೋದಿಲ್ಲ. ಏನೋ ಒಂದು ದೊಡ್ಡ ಶಕ್ತಿ ಈ ರಾಜ್ಯದ ಜನತೆ 136 ಸೀಟ್ ಕೊಟ್ಟರೆ ಮಾತು ಕೊಟ್ಟೆ 5 ಗ್ಯಾರಂಟಿ ಕೊಡ್ತೀನಿ ಅಂತ. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ದರೆ ಚಂದ ಅಂತ ಹೇಳಿದೆ. ಆ 5 ಗ್ಯಾರಂಟಿಲಿ ಈಗ ನಿಮ್ಗೆಲ್ಲ ಮನೇಲಿ ಫ್ರೀ ಕರೆಂಟ್ ಕೊಡ್ತಾ ಇದೀವೋ ಇಲ್ಲ? 2,000 ರೂಪಾಯಿ ಒಂದು 15 ದಿನ ತಿಂಗಳು ಹೆಚ್ಚು ಕಮ್ಮಿ ಆಗ್ತಾ ಇರ್ಬೋದು, ಕೊಡ್ತಾ ಇದ್ದೀವಿ. ಅಕ್ಕಿ ಕೊಡ್ತಾ ಇದ್ದೀವಿ. ಎಲ್ಲ ಹೆಣ್ಮಕ್ಳೆಲ್ಲ ಎಲ್ಲಿಗೋದ್ರೂ ಫ್ರೀ ಕೊಡ್ತಾ ಇದ್ದೀವಿ. ನೀವು ಕುಮಾರಣ್ಣನ ಕೇಳಬೇಕು, ಆ ದಳದ ಕ್ಯಾಂಡಿಡೇಟ್ ಯಾರಿದ್ದಾನೆ ಅವನು ಕೇಳಬೇಕು. ನಿಮ್ಮ ಲೋಕಸಭಾ ಕ್ಯಾಂಡಿಡೇಟ್ಗೆ MP ಗೆ ಕೇಳಬೇಕು. ನಿನ್ನ ಕಾಲದಲ್ಲಿ ಒಂದು ಟ್ರಾನ್ಸ್ಫಾರ್ಮರ್ ಹಾಕೊಟ್ಟಿದ್ಯಪ್ಪ, ರೈತರ ಮಕ್ಕಳು ಅಂತ ಹೇಳ್ತಾ ಇದ್ದೀರಲ್ಲ, ಯಾವ್ದಾದ್ರು ಒಂದು ಕೆರೆ ತುಂಬಿದಿರೇನಪ್ಪ? ಈಗ ಸತ್ತೇಗಾಲದಿಂದ ಇಗ್ಲೂರಿಗೆ 26 ಕಿಲೋಮೀಟರ್, ಇಗ್ಲೂರಿಂದ ಮೊಗೇನಹಳ್ಳಿಗೆ 58 ಕಿಲೋಮೀಟರ್, ಮೊಗೇನಹಳ್ಳಿಯಿಂದ ಕಣ್ವಕ್ಕೆ 6 ಕಿಲೋಮೀಟರ್, ಕಣ್ವದಿಂದ ವೈಜಿಗುಡ್ಡಕ್ಕೆ 25 ಕಿಲೋಮೀಟರ್, ಒಟ್ಟು 105 ಕಿಲೋಮೀಟರ್. ಒಂದು ಕಡೆ ಇನ್ನೊಂದು ಕಡೆಗೆ ಪಂಪು, ಇನ್ನೊಂದು ಕಡೆಯಿಂದ ಇನ್ನೊಂದು ಪಂಪು, 160 HP ಪಂಪನ್ನು ಹಾಕಿ ನೀರನ್ನು 115 ಕಿಲೋಮೀಟರ್ಗೆ ಲಿಫ್ಟ್ ಮಾಡಿ ಇವತ್ತು ತಂದು ಈ ಕೆರೆಗಳನ್ನು ತುಂಬಿಸೋಂಥ ಕೆಲಸ ಮಾಡ್ತಿದ್ದೀವಲ್ಲ. ನೀವು ರೈತನ ಮಕ್ಕಳು ಅಂತ ಹೇಳ್ತೀರಲ್ಲಣ್ಣ, ನಿಮಗೆ ಇರಲಿಲ್ವಾ ಈ ಚಿಂತನೆ? ಈ ಬಡವನ ರೈತನ ಬದುಕಿಸ್ಬೇಕು, ಈ ರೈತನಿಗೆ ಸಹಾಯ ಮಾಡಬೇಕು ಅಂದು ಒಂದು ಆಲೋಚನೆ ಇಲ್ಲ. ರಂಗನಾಥ್ ನಮ್ಮ ಬಾಲಕೃಷ್ಣ ಹೇಳ್ತಾ ಇದ್ರು, ಟ್ರಾನ್ಸ್ಫಾರ್ಮರ್ ನೀವು ಹೋಗಿ ಮಂಡ್ಯ ಮದ್ದೂರಿಗೆ MP ಆಗವ್ರೆ ನಮ್ಮ ಅಣ್ಣವರು, ಹಾಕ್ಸು ಅನ್ನೋ ಟ್ರಾನ್ಸ್ಫಾರ್ಮರ್ನ ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಟ್ಬಿಟ್ಟು ಇಡೀ ಮಂಡ್ಯ ಜಿಲ್ಲೆಗೆ ಟ್ರಾನ್ಸ್ಫಾರ್ಮರ್ ಹಾಕ್ಸಪ್ಪ ನೋಡೋಣ. ಬೇರೆ ಏನು ಬೇಡ, ಟ್ರಾನ್ಸ್ಫಾರ್ಮರ್ಗಳು ಹಾಕ್ರಿ ಆ ರೈತರಿಗೋಸ್ಕರ. ಉಚಿತವಾಗಿ ಕರೆಂಟ್ ಕೊಟ್ಟವರು ನಾವು 10 HP ಕಾಂಗ್ರೆಸ್ ಸರ್ಕಾರ. ಇವತ್ತು ಈ ಹೆಣ್ಮಕ್ಳು ಬಂದಿದ್ರು, ಈ ಹೆಣ್ಮಕ್ಳು ಎಲ್ಲ ಸರ್ಟಿಫಿಕೇಟ್ ಪಡಿಕೊಂಡಿರಲ್ಲ, DC ಅವ್ರು ಎಲ್ರಿ ಇದು ಹೆಣ್ಮಕ್ಳು ಬಂದಿದ್ರು. ಅವ್ರಿಗೆಲ್ಲ ಪಟ್ಟ ಕೊಟ್ಟು ನಾವು ಅವ್ರ ಮನೆ ಫೋಟೋ, ಅವ್ರ ಫೋಟೋ, ಅವರ ದಾಖಲೆ ಈ ಖಾತೆ ಮಾಡಿ 1,11,00,000 ಜನರಿಗೆ ಭೂಮಿ ಗ್ಯಾರಂಟಿ ಕೊಟ್ಬಿಟ್ಟು ಅವರ ಆಸ್ತಿ ದಾಖಲೆಗಳನ್ನು ಸೆಟ್ರೇಟ್ ಮಾಡಿ ಮುಂದಿನ ಪೀಳಿಗೆಗೆ ಒಂದು ದಾಖಲೆಗಳನ್ನು ನಿರ್ಮಾಣ ಮಾಡೋಂತ ಕೊಡ್ತೀವಿ. ಅಶೋಕಣ್ಣ, ನಿನ್ನ ಕಾಲನೋ ಜನತಾದಳ ಕಾಲಲ್ಲೋ ಇಂಥ ಕೆಲಸ ಮಾಡಕ್ ಆಯ್ತಿಲ್ವಾ ನಿನ್ನ ಕೈಲಿ? ಓರಿ ಉಳೂರ್ಗೆ ಭೂಮಿ, ಬಗರ್ಕುಂ ಸಾಗೋಳಿ, ರೈತರ ಬದುಕಿಗೆ ರೈತರಿಗೂ ಕೂಡ ಫಾರೆಸ್ಟಲ್ಲೂ ಕೂಡ ಯಾರು ಫಾರೆಸ್ಟಲ್ಲಿ ಇದ್ರು ಕೂಡ ಅವನಿಗೆ ಒಂದು ಭೂಮಿ. ಇದೆಲ್ಲ ತೀರ್ಮಾನ ಡೆಲ್ಲಿ ಆಗಲಿ ಇಲ್ಲಾಗಲಿ ಯಾವ್ದಾದ್ರು ಒಂದು ಕಾನೂನು ತಂದು ಒಂದು ಕೆಲಸನೂ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಇನ್ಯಾಕೆ? ಈಗ ನಮ್ಮ ನೀರಾವರಿ ಇಲಾಖೆ ನನಗೆ ಕೊಟ್ಟರೆ, ನೀರಾವರಿ ಇಲಾಖೆಗೆ ಈಗ ತಾನೇ ಮಾತಾಡ್ದು ಈ ಯೋಜನೆ ಇದೇ ಶ್ರೀರಂಗ ಯೋಜನೆ. ಮಾಗಡಿಗೆ
ಏನೋ ಲಿಂಕ್ ಎಲ್ಲ ನೋಡಿದೆ ಅಲ್ಲಿ ಈಗ ಮಂಜುನಾಥ್ ಪತ್ರ ಅವನ ಫೋಟೋನು ಇದೆ, ಆ ಮನೆ ಫೋಟೋನು ಇದೆ, ದಾಖಲೆ. ಲಿಫ್ಟ್ ಇರಿಗೇಷನ್ ನಲ್ಲಿ ಮಾಡಿಬಿಟ್ಟು ನೇರವಾಗಿ ಆ ಕುಣಗಲ್ಗೆ, ಅಲ್ಲ ರೀ ನಾಗರಾಜಯ್ಯ, ನೀನು ನಮ್ಮ ಹಿರಿಯ ನಾಯಕ, 4 ಸತಿ ಇದ್ಯಾ, ಇನ್ನು ವೈಕೆ ರಾಮಯ್ಯನ ಹೆಸರನ್ನ ಇನ್ನ ಜನ ಮಾತಾಡ್ತಾವ್ರೆ, ಉಚ್ಮಾಸಿಗೌಡ್ರ ಹೆಸರನ್ನ ಇನ್ನ ಮಾತಾಡ್ತಾವ್ರೆ, ನಿನ್ನ ಹೆಸರನ್ನ ಇನ್ನ ಯಾಕೆ ಮಾತಾಡ್ತಾರೆ? ನಿನ್ನ ಮಕ್ಕ ಪ್ರಶ್ನೆ ಮಾಡ್ತಾರಂತೆ, ನನಗೆ ಗೊತ್ತಿಲ್ಲ, ಈಗ ಯಾರು ಹೇಳಿದ್ರು ರೇ. ಅಲ್ಲಿ ಕುದುರೆ ಸಾಕುವಂಥದ್ದು 100 ವರ್ಷದಿಂದ ಇದೆ, ಮಹಾರಾಜರ ಕಾಲದಿಂದ ಇದೆ. ಈಗ ಬೆಂಗಳೂರಲ್ಲಿ ತೆಗೆದುಬಿಟ್ಟು ಎತ್ಕೊಂಡೋಗಿ ಅಲ್ಲಿ ಆಡ್ತೀನಿ ಅಂತ ಅವರೆಲ್ಲ ಹೇಳ್ಕೊಂಡ್ರು. ಆಡ್ರಪ್ಪ ಅಲ್ಲಿ ಆಡ್ರಿ ಅಂತ. ಏನು ಕುಣಗಲ್ಲವ್ರಿಗೆ ಆಡಿ ಅಂತ ಹೇಳಿದೀವಾ? ಅಲ್ಲಿ ಹೋದ್ರೆ ಒಂದು 2,000 ಜನಕ್ಕೆ ಕೆಲಸ ಸಿಗ್ತದೆ. ಯಾವುದೋ ಒಂದು ಕೆಲಸ ಅಲ್ಲಿ ಹೋಗೋದು, ಚೀಟಿ ಬರೆಯೋದು, ಮತ್ತೊಂದು. ನೀನು ಆಡ್ತಿದ್ದ, ನೀನೇನು ಆಡಬೇಡ, ನೀನು ಎಲ್ಲ ಆಡ್ತಾ ಇದೆಯಾ ಗೊತ್ತು ನಮ್ಗೆ, ಅದೆಲ್ಲ ಲೆಕ್ಕ. ನಿನ್ನ ಜಾಗ, ನೀನೇನು ಆಡು ಅಂತ ನಾನು ಹೇಳುದಿಲ್ಲ. ಏನೋ ಕುಣಗಲ್ಗೆ ಒಂದು ಹೆಸರು ಬರ್ತದೆ, ಒಂದು ಜಾಗ ಬರ್ತದೆ. ಈ ಬೆಂಗಳೂರಲ್ಲಿ ಇರೋರೆಲ್ಲ ಆಡ್ತಾ ಇದ್ದಾರಾ? ಆ ರೇಸ್ ಕೋರ್ಸ್ ಸುತ್ತಮುತ್ತಲಿರೋರೆಲ್ಲ ಆಡ್ತಾ ಇದ್ದಾರಾ? ವಿಧಾನಸೌಧದ ಪಕ್ಕದಲ್ಲಿರೋರೆಲ್ಲ ಯಾವುದೋ ಊರಿನವರು, ಯಾವುದೋ ದೇಶದವ್ರು ಬಂದವರು, ಚಟ ಇರೋರು ಆಡ್ತಾರೆ. ಈಗ ನಿಮಗೆ ನಮಗೆ ಚಟ ಇರೋರು ನಾವು ಬಾರ್ಗೆ ಹೋಗೋದಿಲ್ವೇನಪ್ಪ? ವೈನ್ ಶಾಪ್ಗೆ ಹೋಗೋದಿಲ್ವೇನೇ? ಹೋಗೋದಿಲ್ವೇ? ಚಟ ಇರೋರು ಅಲ್ಲೆಲ್ಲ ಗೋವಾಗೆ ಇದಕ್ಕೆ ಹೋಗಿ, ಅದೇನದು ಕ್ಯಾಸಿನೋ, ಈ ಕ್ಯಾಸಿನೋ ನಿಮ್ಮ ರಾಮನಗರದವರು ಹೋಯ್ತಾರೆ, ಅಲ್ಲಿ ಇವರು ಹೋಗವ್ರೆ. ಫೋಟೋ ಗಿಟೋ ನೋಡಿದ್ದೀನಿ ನಾನು, ಕ್ಯಾಸಿನೋ ಆಡ್ತಾ ಇರೋದು. ಹಂಗೆ ಚಟ ಇಡೋರು ಹೋಗಿಲ್ಲೆಲ್ಲ ಆಡ್ತಾರೆ. ಅದು ಯಾರು ಆಡ್ತಾರೋ, ದೊಡ್ಡವ್ರು ಆಡ್ತಾರೆ, ಚಿಕ್ಕವ್ರು ಆಡ್ತಾರೆ, ನನಗೆ ಗೊತ್ತಿಲ್ಲ. ಅದು ನಾನು ಹೆಸರು ಹೇಳಕ್ಕೆ ಹೋದರೆ ಪೇಪರ್ ಅದನ್ನೇ ಬರೆದು ಬಿಡ್ತಾರೆ, ನಾನು ಹೇಳಕ್ಕೆ ಹೋಗೋದಿಲ್ಲ. ಸೊ ಹಂಗೆ ಏನೋ ಒಂದು ನಮ್ಮ ಕಾಲದಲ್ಲಿ ನಾವು ಯಾರೂ ಶಾಶ್ವತ ಅಲ್ಲ. ಈ ಕೆಂಪೇಗೌಡರನ್ನ ನೆನೆಸ್ಕೋತೀವಿ, ಶಾಶ್ವತನ? ಹಂಗೆ ಇವತ್ತು ನಾವು ಶಾಶ್ವತದ ಕೆಲಸ. ಈಗ ಬಾಲಕೃಷ್ಣ ಈ ಚಕ್ರಬಾವಿಲಿ ಒಂದು ಸ್ಕೂಲ್ ಬೇಕು ಅಂತ ಕೇಳಿದ್ರು. ಅಲ್ಲ ಆಯ್ತು, ನಾನು ಅದಕ್ಕೆ ಕೇಳಿದೆ ಸುತ್ತಮುತ್ತಲು ಜನಸಂಖ್ಯೆ ಏನಪ್ಪ ಅಂತ. ನಾನು ಚಕ್ರಬಾವಿಗೆ ಚಿಕ್ಕ ಹುಡುಗನಾಗಿದ್ದಾಗ ಬತ್ತಿದ್ದೆ, ಪ್ರತಿ ವರ್ಷ ಬತ್ತಿದ್ದೆ. ನಮ್ಮ ತಾಯಿ ಅಕ್ಕನ್ನ, ನಮ್ಮ ತಾಯಿ ಇದಾರಲ್ಲ, ನಮ್ಮ ತಾಯಿ ಅಕ್ಕನ್ನ ಈ ಚಕ್ರಬಾವಿಗೆ ಆವತ್ತಿನ ಕಾಲದಲ್ಲಿ ಕೊಟ್ಟಿದ್ರು. ಈಗೂ ಬದುಕಿದ್ದಾರೆ. ಸೊ ಅವರು ನಮ್ಮ ನಾಗರಾಜು ಇನ್ಸ್ಪೆಕ್ಟ್ರು ಇದ್ರಲ್ಲ, ಅವರೆಲ್ಲ ಒಂದೇ ಮನೆಯವರವರೆಲ್ಲ. ಈ ಮೀನಾ ಅಂತ ಅವ್ರ ಮಗಳು IAS ಆಫೀಸರ್ ಇದ್ದಾರೆ, ಅವ್ರದೆಲ್ಲ ಇದೇ ಊರು. ನಾನು ಸ್ಕೂಲಲ್ಲಿ ಇರುವಾಗ ಬಂದು ಹಬ್ಬಕ್ಕೆ ನನ್ನ ಕರ್ಕೊಬರೋರು. ಸೊ ನಿಮ್ಮೂರು, ನೀವು ಬತ್ತಿದ್ದೆ, ಏನೋ ಮಾಡಬೇಕು ಅಂತ. ಈಗ ಬಾಲಕೃಷ್ಣ ಒಂದು ಅರ್ಜಿ ಹಾಕ್ತಾ ಇದ್ದ ನನಗೆ, ಈಗ ಒಂದು ಸ್ಕೂಲು ಅಂತ. ಎಲ್ಲಿ ಏನಾದ್ರು ಮಾಡಲೇಬೇಕಲ್ಲ. ಈಗ ಅದಕ್ಕೆ ಅದ್ರ ಬಗ್ಗೆ ನಾನು ಏನು ಮಾಡಬೇಕು ಅಂತ ನಾನು, ಸುರೇಶು, ಬಾಲಕೃಷ್ಣ ಮಾತಾಡಿ ಇಲ್ಲಿಗೆ ಬಂದು ಈ ಭೂಮಿ ಮೇಲೆ ಹೆಜ್ಜೆ ಇಟ್ಟು ಮಾತಾಡ್ತಾ ಇರೋದಕ್ಕೆ ಒಂದೇನೋ ಒಂದು ಸಾಕ್ಷಿ ಗುಡ್ಡೆ ಬಿಟ್ಟು ಹೋಗ್ತೀನಿ ನಾನು, ಆಮೇಲೆ ಮಾತಾಡ್ತೀನಿ ನಾನು. ಸೊ ಹಿಂಗೆ ಇವತ್ತು ವಿದ್ಯುತ್ ಶಕ್ತಿ ಮಂತ್ರಿ ಆಗಿದ್ದಾಗ ನಾನು ಏನು ಎಷ್ಟು ಸ್ಟೇಷನ್ ಮಾಡಿಸಿದ್ದೀನಿ ಅದಕ್ಕೆ ಉತ್ತರ ಕೊಡಲಿ BJPಯವರು. HVDS ಸ್ಕೀಮಲ್ಲಿ ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೀನಿ, ಅದಕ್ಕೆ ಉತ್ತರ ಕೊಡಲಿ. ಈ ಕೆರೆಗಳನ್ನು ತುಂಬಿಸುವಂಥ ಯೋಜನೆಯನ್ನು ಮಾಡಿ ಒಟ್ಟು 1,000ಕ್ಕೂ ಹೆಚ್ಚು ಕೋಟಿ ರೂಪಾಯಿಯನ್ನ ನೀರಾವರಿ ಇಲಾಖೆಯಲ್ಲಿ ಬರೀ ಮಾಗಡಿ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ. 1,000 ಚಿಲ್ಲರೆ ಕೋಟಿ ರೂಪಾಯಿ ಕುಣಗಲ್ಗೆ, 1,000 ಕೋಟಿ ರೂಪಾಯಿ ರಾಮನಗರ ಮತ್ತು ಕನಕಪುರಕ್ಕೆ. ಇಷ್ಟು ದುಡ್ಡನ್ನು ಕೊಟ್ಟಿದ್ದೀವಿ. ಬೇಕಾರೆಲ್ಲ ಲೆಕ್ಕ ಹಾಕೊಳ್ಳಿ. ನೀವೇನು ಮಾಡಿದಿರಿ ಅಂತ ದಯವಿಟ್ಟು ನೀವು ಹೇಳಬೇಕು. ಸೊ ಹಂಗೆ ನನಗೆ ಅಧಿಕಾರ ಇದ್ದಾಗ ನನ್ನ ಕೈಲಿ ಏನು ಕೆಲಸ ಮಾಡಬೇಕೋ ನಾನು ಮಾಡ್ಕೊಂಡು ಬಂದಿದ್ದೇನೆ. ಜಾತಿ ವ್ಯವಸ್ಥೆ ಏನೇ ಇರಲಿ, ಭಾಷೆ ಏನಾದ್ರು ಇಟ್ಕೊಳ್ಳಿ, ಅಭಿವೃದ್ಧಿ ಬಗ್ಗೆ ನಾವು ಕೆಲಸ ಮಾಡಿಕೊಂಡು ಹೋಗ್ತಾ ಇರೋದು. ಇದೆ. ಸೊ ಹಂಗೆ ಇವತ್ತು ನಾವೆಲ್ಲ ಇಲ್ಲಿ ಕೆಲಸ. ನೀವು ಎಷ್ಟು ಅದೃವಂತರು, ಅಷ್ಟು ಅದೃಷ್ಟವಂತರು ಅಂದರೆ ಈ ಮಾಗಡಿ ಜನ ಭಾಳ ಕಿಲಾಡಿಗಳು ಇದ್ದೀರಿ ನೀವು. ಮಾಗಡಿಯವರು ಭಾಳ ಕಿಲಾಡಿ ಅಲ್ಲ ರೀ. ನಾನು ನೀರಾವರಿ ಸಚಿವನಾಗಿದ್ದೀನಿ 2 ಬಾರಿ. ನಮ್ಮೂರಿಗೆ ನೀರಿಲ್ಲ,
ಇವತ್ತು ನಮ್ಮ ಕಾವೇರಿಯಿಂದ ನಮ್ಗೆ ನೀರಿಲ್ಲ, ಎಲ್ಲೂ ನೀರೇ ಇಲ್ಲ. ರಾಮನಗರಕ್ಕೆ ನೀರಿಲ್ಲ, ಅದೆಲ್ಲೋ ಒಂದ್ ಕಡೆ ಒಂದಷ್ಟು ಹಳ್ಳಿ ಕೆರೆಗಳನ್ನ ತುಂಬಿಸ್ತಾ ಇದ್ದೀನಿ. ನಿಮಗೆ ಕಾವೇರಿಯಿಂದನೂ ನೀರು, ಹೇಮಾವತಿಯಿಂದ ನೀರು, ಈಗ ಎತ್ತಿನೊಳೆಯಿಂದನೂ ನೀರು ಬರ್ತದೆ. ಇದಕ್ಕೆಲ್ಲ ಏನೇನು ಬೇಕೋ ಟೆಂಡರ್ ಗಿಂಡ್ರೆಲ್ಲ ನನ್ನ ಕೈಲಿ ಖರ್ಚ್ಬಿಟ್ಟವ್ರೆ. ಬಾಲಕೃಷ್ಣ ಸುರೇಶ್ ಇಬ್ರು ಸೇರಿ ಕಳಿಸ್ಬಿಟ್ಟವ್ರೆ. ಇದಕ್ಕೆ ಉತ್ತರ ಹೇಳ್ರಿ ಸಾಕು. ಯಾರು ನಿನ್ನ ಕಾಲದಲ್ಲಿ ಏನು ಮಾಡಿದೀವಿ ಅಂತ ನೀವು ಕೇಳಬೇಕು. ಹೋಟ್ಲುಗಳಲ್ಲಿ, ಮದುವೆಗಳಲ್ಲಿ ನಂಟಿಸ್ತಾನ ಮಾತಾಡ್ತಾ ಇದ್ದೀರಲ್ಲ, ಇದನ್ನ ಕೇಳ್ದಪ್ಪ DK ಕೇಳ್ದ, ನೀವು ಇದಕ್ಕೆ ಉತ್ತರ ರೆಡಿ ಮಾಡ್ಕೊಳ್ಳಿ ಅಂತ ಕೇಳಬೇಕು. ಬರೀ ಟೀಕೆ ಮಾಡೋದಲ್ಲ, ಅದನ್ನೇ ಇವನು ಹೇಳಿದ್ದು ರಂಗನಾಥ್. ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋದಕ್ಕೆ ಇವೆಲ್ಲ ಕೂಡ ಸಾಕ್ಷಿ. ಆದ್ರಿಂದ ನಮ್ಮ ಮನುಷ್ಯ ಸತ್ತಾಗ ಭೂಮಿ ಒಳಗಡೆ ಊತು ಹಾಕ್ಬಿಡ್ತೀವಿ, ಆದರೆ ಅವನು ಮಾಡಿದಂಥ ಕೆಲಸ ಭೂಮಿ ಮೇಲಿನ ಕಾಣ್ಕೊಂಡಿರ್ತಾವಲ್ಲ, ಬದುಕೇ ಇರ್ತಾವಲ್ಲ. ಹಂಗೆ ಇವತ್ತು ಇಂಥ ಎಲ್ಲ ನೀರಾವರಿ ಯೋಜನೆಗಳು ಇವತ್ತು ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ಇವತ್ತು ಉತ್ತಮವಾದಂಥ ಜೀವನವನ್ನು ನಿಮಗೆಲ್ಲ ಕೊಡಬೇಕು. ರೈತರ ಬದುಕು, ರೈತಂಗೆ ಸಂಬಳ ಇಲ್ಲ, ರೈತಂಗೆ ಪ್ರಮೋಷನ್ ಇಲ್ಲ, ರೈತಂಗೆ ಪೆನ್ಷನ್ ಇಲ್ಲ, ರೈತಂಗೆ ಲಂಚ ಇಲ್ಲ, ರೈತಂಗೆ ರಿಟೈರ್ಮೆಂಟ್ ಇಲ್ಲ. ನಾನು ವರ್ಷಕ್ಕೊಂದ್ಸತಿ ನಿಮ್ಮ ಅವರೆಕಾಳು ತಿಂತಾ ಇದೆ, ಈಗಿನ್ನ ಜಾಸ್ತಿ ಇಡೀ ವರ್ಷ. ನಿಮ್ಮ ಅವರೇ ಬೆಳೆಗಿರುವಂಥ ಗೌರವ ಎಲ್ಲೂ ಇಲ್ಲ. ಮೊನ್ನೆ ಹೋಗಿದ್ದೆ ಎಲ್ಲಿಗೆ, ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ. ನಿಮ್ಮೂರವರೆಲ್ಲ ಬಂದು ಮಾರ್ತಾಯಿದ್ರು. ಸೊ ನಿಮ್ಮದೇ ಸ್ಪೆಷಲ್, ಒಳ್ಳೆ ಸೊಗಡು, ಒಳ್ಳೆ ವಾಸನೆ, ಒಳ್ಳೆ ಅವರೇ ಬೆಳೆ, ಭಾಳ ರುಚಿ. ಹಂಗೆ ನೀವು ಭಾಳ ಅನೇಕ ಸಾಧನೆಗಳನ್ನು ನೀವೆಲ್ಲ ಮಾಡ್ಕೊಂಡು ಬರ್ತಾ ಇದ್ದೀರಿ. ಭಗವಂತ ಒಳ್ಳೆ ರೋಡೆಲ್ಲ ಮಾಡಿಸ್ತಾ ಇದ್ದೀವಿ. ಕುಣಗಲಿಂದ ತಾವರೆಕೆರೆಯಿಂದನೂ ಎಲ್ಲ ಡಬಲ್ ರೋಡೆಲ್ಲ ಫಸ್ಟ್ ಕ್ಲಾಸು ಸುರೇಶ್ ಅವರು ಮಾಡಿಸಿದ್ದಾರೆ. ಇಲ್ಲಿಗೂ ಕೂಡ ಕೇಶಿಪಲ್ಲಿ ಫಸ್ಟ್ ಕ್ಲಾಸ್ ರೋಡೆಲ್ಲ ಆಗಿದೆ. ಸೊ ಎಲ್ಲ ಕೆಲಸಗಳು ಕೂಡ ಮಾಡಿ ಇದು ಮಾಡ್ಕೊಂಡು ಬರ್ತಾ ಇದ್ದೇವೆ. ನಾನು ಆಗಾಗ ಹೇಳ್ತಾ ಇರ್ತೀನಿ, ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತೇಳಿ. ಹಂಗೆ ನಮ್ಮ ಬಾಲಕೃಷ್ಣರವರ ಅವಧಿಯಲ್ಲಿ, ಅವರ ಕಾಲದಲ್ಲಿ ನೀವೆಲ್ಲ ಕೊಟ್ಟು ಅವ್ರನ್ನ ಶಾಸಕರು ಮಾಡಿ ಆಡಳಿತ ಪಕ್ಷದಲ್ಲಿ ಅವ್ರನ್ನ ಇರಿಸಿ ಇಷ್ಟೆಲ್ಲ ಅಭಿವೃದ್ಧಿ ಕೆಲಸಕ್ಕೆ ಇವತ್ತು ಅವರು ಕೆಲಸವನ್ನು ಮಾಡಿದ್ದಾರೆ. ಅವ್ರಿಗೆ ಈ ಸಂದರ್ಭದಲ್ಲಿ ನೀವೆಲ್ಲ ಅವ್ರಿಗೆ ಇನ್ನೂ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡಬೇಕು. ನಾವೆಲ್ಲ, ನಾನು, ನಮ್ಮ ರಾಜು, ನಮ್ಮ ರಂಗನಾಥು, ನಾವೆಲ್ಲ ಇಲ್ಲಿಗೆ ಏನಕ್ಕೆ ಬಂದಿದ್ದೀವಿ, ಸುರೇಶು, ನಾವೆಲ್ಲ ಅವ್ರಿಗೆ ಕೈ ಬಲಪಡಿಸ್ಲಿಕ್ಕೆ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ದೇವರು ಅವ್ರಿಗೆ ಶಕ್ತಿ ಕೊಡ್ತಾನೆ ಅನ್ನೋ ನಂಗೆ ವಿಶ್ವಾಸ ಇದೆ. ಆದ್ದರಿಂದ ಇವತ್ತು ನಮ್ಮ ಸರ್ಕಾರ ನಾಳೆ ಅನ್ನೋ ಸರ್ಕಾರ ಅಲ್ಲ, ಇವತ್ತಿನ ಸರ್ಕಾರ. ಮುಂದಕ್ಕೆ ಈ ರಾಜ್ಯದಲ್ಲಿ ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಇವತ್ತು ಆ ಸರ್ಕಾರಕ್ಕೆ ನೀವೇ ಮುಂದಕ್ಕೆ ಸಾಕ್ಷಿ ಗುಡ್ಡೆಗಳನ್ನು ಬರಿತೀರಿ, ನೀವು ಚಿಂತೆ ಮಾಡೋದು ಬೇಡ. ಸೊ ಇವತ್ತು ಭಾಳ ಪ್ರೀತಿಯಿಂದ ಬಂದು ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಕೇವಲ 18-20 ತಿಂಗಳಲ್ಲೇ ಕೆಲಸ ಮಾಡಬೇಕು ಅಂತ ಹೇಳಿದ್ದೇವೆ. ನೀರಾವರಿಗೆ ಹೊಸ ಯೋಜನೆಗಳು, ಇವತ್ತು ಇನ್ನೂ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ. ಸೊ ಅಧಿಕಾರ ನಂದಲ್ಲ, ಅಧಿಕಾರ ನಿಮ್ಮದು. ನೀವೆಲ್ಲ DK ಶಿವಕುಮಾರೇ, ನೀವೆಲ್ಲ DK ಸುರೇಶೇ, ನೀವೆಲ್ಲ ಬಾಲಕೃಷ್ಣನೇ. ನಿಮ್ಮ ಹಿಂದೆ ನಾವು, ನಮ್ಮ ಹಿಂದೆ ನೀವು. ಇಷ್ಟೇ. ಏನಂತ ಒಂದು ಮುಖ್ಯಮಂತ್ರಿನೇ ಆಯ್ತು. ಕುಂಬಳಕಾಯಿ ಗಂಗಣ್ಣ. ಈಗ ನಾನು ಮಾತಾಡಿದ್ರೆ ನಿಮ್ದೆಲ್ಲ ಬಿಟ್ಬಿಟ್ಟು ಬರೀ ಅದನ್ನೇ ಬರೆದ್ಬಿಡ್ತಾರೆ. ಟೈಮ್, ಈ ಕಾಲ, ಆಮೇಲೆ ಮೀಟ್ ಮಾಡೋಣ. ಸದ್ಯದಲ್ಲೇ ಮೀಟ್ ಮಾಡಿ ನಿಮ್ಗೆಲ್ಲ ತಿಳಿಸಿ.